ವಿಫಲವಾಯಿತು. ಈ ಕರೆಕ್ಟಾಗಿ ಕತ್ಲೆಗೆ ಕಾಣಲಿಲ್ಲ. ಹಾಂ ಯಾಕೆ ಮಾಡಿಸಿದೆ ನಿಂತಿದ್ದಾರೆ. ಇನ್ನೊಂದು ಎರಡು ಸೀರೆ ಕೊಡಿದ್ದೀವಿ. ನೀವು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಏನಂತ ಹೇಳಿದ್ರೆ ಹುಷಾರಿರ್ಲಿಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಅವತ್ತು ರಾತ್ರಿ ಮಾಡೋದು ನೋಡಿ ಇವಳ ಅಪ್ಪ ನಾವಿಬ್ರು ಬಂದಿದ್ದು, ನಾವು ಹೋಗೋಣ ಅಂತ ಬಂದಿದ್ದು. ಇವ್ರು ಹೇಳ್ತಾರೆ ನೀವು ಮೊದಲಿಗೆ ತಲೆ ಸರಿ ಇಲ್ವಾ ಅಂತ, ಅಲ್ಲೆಲ್ಲ ಕರ್ಕೊಂಡು ನಿಂತಾರೆ, ಇವಳಿಗೆ ಓಡಾಡ್ತಿದ್ದಾರೆ, ಅಲ್ಲಿ ಸರಿ ಆಗತ್ತಾ ಇಲ್ವಾ ಅಂತ. ಎಲ್ಲ ಒಂದು ಬೆರಳು ಮುಟ್ಟಿದ್ರೆ ಆಕರ್ಷಣೆ ಅಷ್ಟು ಜೋರಾಗಿ ಇವ್ರು ಯಾಕೆ ಸುಮ್ಮನೆ ಇಲ್ಲ, ನಾಳೆ ಅಲ್ಲಿ ದುರ್ಗಾ ಭರವಸೆ ಜೋಸರ್ ಕರ್ಕೊಂಡು ಹೋಗ್ತೀನಿ ಅಂತ ಅಲ್ಲಿ ಹಂಗೆ ಸರಿ ಆಗುತ್ತೆ ಇವ್ರ ಮನ್ಸಲ್ಲಿ ಅಂತಿದ್ದಂತ. ಇವ್ರ ಮನ್ಸಲ್ಲಿ ಅನಿಸ್ತಾ ಇರ್ತದೆ ಆ ಸ್ಥಿತಿ ಇದೆಯಲ್ಲ. ಇಲ್ಲಿ ಬಂದು ತಕ್ಷಣ ಅನ್ನೋದು ಕಾಲ್ ಮಾಡ್ಕಿದಾಗ ಆಯ್ತು ಅಂದಾಗ ನಮ್ಗೆ ನಾನು ಇವಳನ್ನ ಅವತ್ತು ಒಂದು ಎಲ್ಲ ಪುರುಷ ಬಂದಿದ್ದ ಇವನು ಕಳಿಸ್ತೀನಿ ಬೈಸಲ್ಲ ಬೈದಿದೆ ಅಂದರೆ ತೆಗಿ ಬೈಬೇಕು ನಾನು. ಅಂದರೆ ನಮಗೆ ಬೈಯೋ ಉದ್ದೇಶ ದುಡ್ಡು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ಮನಸ್ಸು ಸಿಗೋದಿಲ್ಲ, ಎಂಟೈಗೆ ಸಿಗ್ತಾರೆ, ದುಡ್ಡು ದುಡಿಬೋದು. ನಾವು ಬೈದೇವನ್ನ ಮತ್ತೆ ನೆಕ್ಸ್ಟ್ ಅಲ್ಲೇ ಮತ್ತೊಂದು ಮತ್ತೆ ಅವತ್ತೊಂದು ಮಾತು ಕಳಿಸ್ಬಿಡ್ತೀನಿ ಅಂತ ಮತ್ತೆ ವಯಸ್ಸು ಹಿಂಗೆ ಅಂದೆ ಪಟ್ಟಿ ನೋಡೋದ ಅಂದೆ ನಿಮಗೆ ಹೊಟ್ಟೆ ಬಿಡ್ತಿದ್ದು ಬದಬೇಕಾರೆ ಅವತ್ತು ಇವನು ಅವತ್ತು ಹೊರಗಡೆ ಹೊಡೆದಿದ್ದೀವಿ. ಆಮೇಲೆ ಬಂದ ಬೆಳಗ್ಗೆ ಕರ್ಕೊಂಡ್ಬಂದ, ನೀವೇನಂತ ಬಂದ. ಅದೇ ಮಾತ್ರ ಭಾಳ ತಾಳ್ಮೆಗಿದ್ದ ಮಾತ್ರ ಬಂದು ಕೇಳ್ದ. ನಾನು ಒಂದು ಅಲ್ಲೆಲ್ಲ ಎಲ್ಲ ಅಲ್ಲ ಕೂತಾರೆ ಆರಾಮಲ್ಲಿ. ನಾನು ಹೋಗ್ಬೇಕು ಎಲ್ಲ ಪ್ರಚಾರ ಮಾಡಿದ್ದೇನಾ? ನಾನು ಬಂದಿದ್ನಲ್ಲ ಕಾಯ್ತಾ ಇದ್ವಲ್ಲ ನಾವು ಎಲ್ಲ ಫೋನ್ ನಂಗೆ ನಾನು ಸೈಲೆಂಟ್ ಕೇಳಿದ್ದೆ ಫೋನ್. ನಾವು ಹಿಂದೆ ದಿನ ನೋಡಿದ್ ನಾವು ನೋಡಿದ್ದಲ್ಲ ಪರಿಸ್ಥಿತಿ ಆಗಿದೆ. ಏನಾಯ್ತು ಏನೋ ಅಂತ ಕಾಲ್ ಮಾಡಿ ಕೇಳ್ತಾ ಇಲ್ಲ ಕರೆಕ್ಟಾಗಿ ಏನು ನಂಗೆ ಇವನ್ನೆಲ್ಲ ಕಂಪ್ಲೀಟ್ ಸರ್ ಮಾಡಿದ್ರು ಎಲ್ಲ ಹೇಳ್ಬಿಟ್ಟು ಹೊಡ್ತಿದ್ದು ಹೊಟ್ಟಲ್ಲ ಹೋಗ್ಬಿಟ್ಟು ಫೋನ್ ಮಾಡಿದ್ರು. ನನ್ನ ಮಗಳು ಗೆದ್ದು ಬಂದಪ್ಪ ಅಂತಂದು ಆಶ್ಚರ್ಯ, ಎಲ್ರಿಗೂ ಶಾಕ್ ಅಷ್ಟೇ. ಸ್ವಾಮಿ 42,000 ಖರ್ಚು ಮಾಡಿದ್ದೀನಿ ಇವಳಿಗೆ. ಯಾವತ್ತು ಹೇಳಿ ನಿಮಗೆ ಬರೋ ಹಿಂದಿನ ದಿನ ಇಲ್ಲಿ ಬಂದಲ್ಲ, ಅವತ್ತು ಹಿಂದಿನ ದಿನ ಒಂದು ಇಲ್ಲಿ ಬಂದು ಹೋದ್ ತಿರ್ಗಾ ದಿನ ಬೇರೆ ನನಗೆ ಬೈಯ, ನನ್ನ ತಮ್ಮ ಬೇರೆ ಬೈಯೋದು. MRI ಸ್ಕ್ಯಾನ್ ಮಾಡಿಸು ಫಸ್ಟ್ ಹೋಗಿ ನಾನು ನನ್ನ ತಮ್ಮ ದೇವ್ರನ್ನ ನೋಡ್ತಾರೆ ಸ್ಪೆಷಲಿಸ್ಟ್ ಪುಸ್ತಕ ಓಪನ್ ಭೋಜಪುರ ಓಪನ್ ಮಾಡಿದ್ದಾರೆ ಮೊನ್ನೆ. ನೀನ್ ಫಸ್ಟ್ ಕರ್ಕೊಂಡು ಹೋಗ್ತೀಯ ಇಲ್ವಾ ಅಂತ ಆವಾಜ್ ನಂಗೆ. ಆಯ್ತಪ್ಪ ಇಲ್ಲಮ್ಮ ನಂಗೆ ದೇವಸ್ಥಾನ ಹೇಳಿದ್ದಾರೆ, ಕರ್ಕೊಬರಕ್ಕೆ ಹೇಳಿದಾರೆ, ಹೋಗ್ತೀನಿ ದೇವಸ್ಥಾನಕ್ಕೆ ಹೋಗು, ನಾನು ಹೋಗ್ಬೇಡ ಅಂತ ಹೇಳಲ್ಲ. ಈಗ ಫಸ್ಟ್ ಅವಳಿಗೆ ಒಂದು MRI ಸ್ಕ್ಯಾನ್ ಮಾಡಿಸು, MRI ಸ್ಕ್ಯಾನ್ ಮಾಡಿಸು. ಪರಿಸ್ಥಿತಿ ಎದೆ ನೋವು ಅನ್ನೋರು ಕಾಲು ನೋವು ಅನ್ನೋಲ್ಲ. ಎದೆ ನೋವಿಗೆ ನಮಗೆ ಲೆಫ್ಟ್ ಸೈಡ್ ಎದೆ ನೋವು ಮತ್ತೆ ಕಾಲು ನೋವು ಅದಕ್ಕೆ ನಮಗೆ ಆಯ್ತು ಟೆನ್ಷನ್ ಇಲ್ಲ. ಅದು ನೀನು ಬಂದೊಳಗಡೆ ನಿನ್ನ ನಾನು ಬೆಳಗಿಂದ ಏನು ಹೊಗಳ್ತೀನಿ ಅಂದ್ರೆ ಆ ತರ ತಾಳ್ಮೆಯಿಂದ ಯಾರು ಕುತ್ಕೊಂಡಿಲ್ಲ. ಬಟ್ ನಾನು ಕುತ್ಕೊಂಡ ನಂಗೆ ನಿಜವಾಗ್ಲೂ ನಂಬಿಕೆ ಇತ್ತು. ಬೇರೆ ಕಡೆ ಇವ್ರು ಕೂರ್ತಿರ್ಲಿಲ್ಲ, ಅದೇನೋ ದೇವರೇ ಕೂರ್ಸಿತ್ತೇನೆ. ಇಲ್ಲ ನಾನು ಸುಳ್ಳಲ್ಲ, ಅವ್ಳು ಆಡೋ ರೀತಿ. ಬಟ್ ಇವ್ನು ಕೂತಿದ್ದೆ ನನ್ನ ರೇಟ್ ನೋಡ್ತಾನೆ ಇದ್ದೇವಲ್ಲ, ಬಟ್ ನಾನು ಎದುರಿಗೆ ಇದ್ದೆ. ನಾನು ನೋಡ್ತಾನೆ ಇವ್ರ ಕಡೆಗೆ ಕಂಡಿತ್ತು ನಂದು. ನಂಗೊಂದು ಆಗ್ಬೇಕಿತ್ತು, ಹಂಗೆ ಅರ್ಥ ಆಗಿಲ್ಲ, ಅದು ಆಗ್ಬಿಡ್ತು. ಆಗಿಲ್ಲ ಅಂದ್ರೆ ಮತ್ತೆ ಕಷ್ಟ. ನಮಗೆ ಗೊತ್ತಿಲ್ಲ ದೇವಸ್ಥಾನಕ್ಕೆ ಬರಬಾರ್ದು ಅನ್ನೋದು ಶಕ್ತಿ ಇದೆ ಅಂತ. ಭಾಳ ಖುಷಿ ಆಗ್ತದೆ. ಇವತ್ತು ನಿಮ್ಮ ಮಗಳು ಚೆನ್ನಾಗಿದ್ದಾಳೆ, ನೀವು ಖುಷಿಯಾಗಿದೆಯಾ? ಒಂದಿನ ಯಾವತ್ತರ ಫ್ರೀಯಾಗಿ ಬಂದಾಗ ಫೋನ್ ಮಾಡು. ಮನೆ ಒಳ್ಳೆ ಒಂದು ಸಫಿಷಿಯೆಂಟ್ ಅಡುಗೆ ಮಾಡ್ತು ಆಯ್ತಾ? ಅಲ್ಲಿ ಎಷ್ಟೇಟ ನಿಂದು? ಮನೆ ತೊಡೆದಿದ್ದೇನಾ? ತುಂಬಾ ದೊಡ್ಡದು ನಾನು ನಾನೇ ಹೆಮ್ಮೆಯಿಂದ ಹೇಳ್ಕೊಂತೀನಿ. ತಮ್ಮ ನಾನು ಗುಡ್ಲಾಗಿದ್ದಂಕನ 8 ಅಡಿ ಆಗಲ್ಲ 12 ಉದ್ದ ಬೆಳೆದಿರೋದು ನಾನು. 6 ಜನ ಮಕ್ಕಳು. ಕಾಲು ಹಿಡಿಯಕ್ಕೆ ಹಚ್ಚಿಗೆ ಹೋಗೋ ಕಾಲು ಆಶೀರ್ವಾದದಿಂದ ಮನೆ ಮಾಡ್ತೇನೆ. ನಮ್ಮ ಮನೆ ಅದೇ ಶ್ರೀಮಂತ ಇಲ್ಲ ನಾನು. ದೇವಸ್ಥಾನ ಸಣ್ಣದು ಆಮೇಲೆ ನಾನು ಬಾವಿ ಸುತ್ತನೂ ಬಂದಿದ್ದೀನಿ, ಓಪನ್ ಮಾಡಿದ್ರಿ. ಈ ಎಲ್ಲ ಜನಗಳು ಮಾಡಿರೋ ಸಮಸ್ಯೆ ಇದೆ, ಯಾರಿಗೂ ಕಾಣದಂಗ ಆಗಿದೆ ಅಷ್ಟೇ. ನಾನು ನೋಡಿದ್ದೀನಿ, ನಾನು ನೀರು ಒಳಗಡೆ ಮುಟ್ಟಿಲ್ಲ, ಒಳಗಡೆ ಹೋಗಿ ನಾನು ನೋಡ್ಕೊ ಬಂದಿದ್ದೀನಿ. ಅಪ್ಪಜೆ ಬಿಗಪ್ಪ ಏನ್ ಹೇಳ್ತಿದ್ದೆ? ಬೇರೆ ಯಾರು ನಿಮ್ಗೆ ಏನ್ ಮಾಡ್ತಾರೆ ಬೆಳಗಿನ ಸಾಯಂಕಾಲ? ಆನ್ಸರ್ ಕೊಡಕ್ಕಾಗಲ್ಲ, ಬೇರೆಯವ್ರಿಗೆ ಆಸೆ ಕೊಡಕ್ಕಾಗಲ್ಲ. ಜನ ಏನ್ ಒಳ್ಳೆ ಮಾತು ಕೇಳ್ತಾರೆ, ಕೆಟ್ಟ ಕೇಳ್ತಾರ. ಒಳ್ಳೆ ಕೇಳ್ತಾರೆ, ಬರೀ ಕೆಟ್ಟದ್ದೇ ಮಾಡೋದು. ಅವ್ರು ಅವತ್ತು 1000 ಸಲ ಹೇಳಿದ್ದಾರೆ, ಬೆಳಗಿಂದ ನಿಂತ್ಕೊಂಡಿರ್ತಾರೆ, ನೀರು ಕುಡಿಯಲ್ಲ ಅವರು. ನಿಂತು ನಮಗೆ ಹೊರಕ್ಕೆ ನಿಲ್ತೀವಿ ನಾವು, ಇದ್ರ ಕೈ ನಮಗೆ ಸೊಂಟ ನೋವಾಗುತ್ತೆ. ಅವರು ಮನುಷ್ಯ ಅಲ್ವ, ಅವ್ರಿಗೆ ನೋವಾಗಲ್ಲ. ಒಬ್ರು ಹೋಗಲ್ವಲ್ಲ ಮುಂದಕ್ಕೆ. ಕೇಳಿದ್ರೆ ಹಿಂಗ್ ಬಂದು ನಿಂತ್ಕೊಂಡು ಅವರೇ ಕೇಳೋದ್ ಬಿಟ್ರೆ ಈ ಹಿಂದೆ ಅವಕಾಶ ಕೊಡಕ್ವಲ್ಲ ಅವ್ರ ಜನ.
ಯಾಕೆ ಹಿಂಗೆ ಅವರು ಒಂದಷ್ಟು ನೀರು ಕುಡಿಯಲ್ಲ ಅಂತ ಅವ್ರು ಸರಿ ಹೇಳಿ ಅವಾಗ ಕೇಳಿದ್ದೆ ಕೇಳೋದು ಕೇಳಿದ್ದೆ ಕೇಳೋದು. ಮಗಳದೊಂದು ಸರಿ ಮಗಳದೊಂದು ಸರಿ ಎಳವಿ ಸರಿ ಇಲ್ಲ ಅಂತ. ನಮ್ಮಂಗೆ ನಿಮ್ದು ಜೀವನ ಅಲ್ವಾ. ನಿಮ್ಮ ಆಶೀರ್ವಾದ ನಿಮ್ಮಂತರ ಆಶೀರ್ವಾದ ಆ ತಾಯಾರಿಬ್ರು ಆಶೀರ್ವಾದ ನಿಮ್ಮಂತರ ಆಶೀರ್ವಾದ ಮತ್ತೆ ಇಂಥ ಪ್ರೀತಿ ನನ್ನ ತಂಗಿ ಅವಕಾಶಲ್ಲ ಇಂಥ ಪ್ರೀತಿ ನನ್ನ ತಮ್ಮನಂತ ಸಪೋರ್ಟ್ ಇದೇ ಸಾಕು ಇದೇ ದೇವಸ್ಥಾನ. ನಮ್ 3 ಜನ ಮಕ್ಳು ನಮ್ಗೆ. ಮೂರು ಮಕ್ಕಳ ಯಾರ್ಯಾರು? 3 ಜನ ಇದ್ದಾರೆ. ನಮ್ಮ ತಮ್ಮ ಒಬ್ಬ ತಂಗಿ ಒಬ್ಬಳಿದ್ದಾರೆ. ಮಗಳು, ನಮ್ಮ ಫ್ರೆಂಡ್ ಮಗ 3 ಜನ. ಆಸ್ತಿ ಎಷ್ಟಿದೆ? ನಾವು ಆಸ್ತಿ ಆಸ್ತಿ ಇಲ್ಲ ಅಲ್ವಾ? ಹಾಗೆ. 6 ಎಕರೆ ಬೇಡ 25 ಎಕರೆ ನಾನು ಮಗ ಆಗ್ತಿದ್ದೆ ಆಸ್ತಿ ಚೆನ್ನಾಗಿ ಅಮ್ಮ ಆಸ್ತಿ ಮಾಡಕ್ಕಾಗಿಲ್ಲ ದೇವರು ಮಕ್ಕಳನ್ನ ಚೆನ್ನಾಗಿ ನಿಮ್ಗೊಂದು ಒಳ್ಳೆ ಆಸ್ತಿ ಕೊಡ್ಲಾ ಬಾಕಂತ ನಿಮ್ಗೆ ಒಳ್ಳೆ ಆಸ್ತಿ ಉಳಿಸ್ಕೊಂಡಿದ್ದೀನಿ ಇವ್ರು ಉಳಿಸ್ಕೊಟ್ಟಿನ ಇನ್ನೊಂದು ಹೇಳ್ಬೇಕು ಸ್ವಾಮಿ ನಮ್ಗೆ ನೆಮ್ಮದಿ. ನಮ್ಮ ಅಪ್ಪ ದುಡ್ಡು ಕೊಟ್ಟಿಲ್ಲ ಸಾವನ್ನ ಕೊಟ್ಟಿಲ್ಲ. ಬೆಸ್ಟ್ ನಾನು ಆ ಥರನೇ ಈ ಮಗಳೇ ನಿಮ್ಮ ಮನೆಗೆ ಇಷ್ಟಪಟ್ಟಿದ್ದೀನಿ ಇವತ್ತು. ಮಕ್ಕಳು ಮಗದಿರೋ ಅಂದ್ರೆ ಬಹಳ ಇಷ್ಟನೇ. 3 ಜನ ಗಂಡು ಮಕ್ಕಳು, ಒಬ್ಬ ಮಗ, 2 ಜನ ಮೊಮ್ಮಕ್ಕಳಿದ್ದಾರೆ. 6 ಜನ 6 ಜನ ಒಟ್ಟು. ಇನ್ನು ಮುಂದೆ ಈ ಮಗೊಬ್ಬ ನೀವು ಒಬ್ಬರು ಮಗ. ಹೌದು. ನಾವು 18 ಜನ ಇದೀವಿ ಈಗ 42 ಜನ ಇದೀವಿ ನಿಮಗೆ ಕಮ್ಮಿ ಆದ್ರು ಮತ್ತೆ ಗೊತ್ತಾಳೆ ನೆಕ್ಸ್ಟ್ ನನ್ನ ಮಗಳನ್ನ ಇವಳು ಶಾಲೆ ಬಂದು ಇಲ್ಲಿ ಬಂದಾಗ ಅಲ್ವೋ ಇದಲ್ಲ ಅವ್ರು. ಇನ್ನೊಮ್ಮೆ ನಿಂಗೆ ಹೇಳ್ತೀನಿ ನೀನು ಯಾರೇ ಹೇಳಿದ್ರು ನಾನು ಮಾತಾಡ್ತೀನಿ ಲೈವಲ್ಲಿ ಹೇಳ್ಬಿಡ್ತೀನಿ ಹುಷಾರಾದ್ಮೇಲೆ ಯಾರು ಹೇಳ್ಕೊಟ್ರು ಅಂತ ತರಕತೆ ಮಾಡಬೇಡಿ. ಯಾಕೆಂದರೆ ಈ ಜಗತ್ತು ಪ್ರಕೃತಿ ಮುಂದೆ ಯಾವೊಂದು ಅಲ್ಲ. ಅವ್ನು ಎಷ್ಟೇ ಓದಿದ್ರು ಅವ್ನು ಎಷ್ಟೇ ಕೋಟಿಗಿದ್ರು ಆ ಬಿಲ್ಡಿಂಗ್ ಮೇಲೆ ಎಷ್ಟೇ ಬಿಲ್ಡಿಂಗ್ ಇದ್ರು ಅವ್ನು ನೆಲ ಮೇಲೆ ಪಾಯ ಹಾಕಲೇಬೇಕು. ಇಲ್ಲ ನಲ್ಕೆ ಹಾಕ್ಬೇಕು. ಎಷ್ಟೇ ಕೋಟಿಗೆ ನಲ್ಕೆ ಹೋಗ್ಬೇಕು ನೆಲ್ಲಗೆ ಸುಡಬೇಕು. ಇದೊಂದು ಜೊತೆ ಕಲಿತು ಅದ ಇನ್ನೇನು ಬೇಕಾಗ್ಬೋದು ತರಕಸ್ಕೊಡಿ ಯಾಕೆ ಕಪ್ಪಿರ ಒಂದು ಏನಂಗಿಲ್ಲ ಅಷ್ಟೇ ಓದು ಅಲ್ಲ ನೋಡಮ್ಮ ಇನ್ನೊಂದು ಹೇಳ್ತೀನಿ ನಾನು ಲೈವಲ್ಲಿ ಹೇಳೋದು ಅಹಂಕಾರ ಅಲ್ಲ ನೀನು ನೆನೆಸ್ಕೊಂಡು ಬಂದು ಕಣ್ಣಿ ಕಾಣ್ಕೊಂಡವೆ ನೀನು ನೆನೆಸ್ಕೊ ನಾನು ಬಂದು ಕಾಣಿಸ್ತೀನಿ. 2 ದಿವಸ ಕಾಲೇಜಿಗೆ ಹೋಗಿದ್ದ ಮುಂಚೆ ಅಪ್ಪ ಅದು ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗೋಣ ಅಂದ. ಈ ನಾನೇನೋ ಕಟ್ಟಿ ಒತ್ತಡರಾಗಿ ನಾಳೆ ಹೋಗೋಣ ಮನೆ ನಾಡ್ದು ಹೋಗೋಣ ಮನೆ ಶಾಮೆ ಹೊಡಿಬೇಕಿತ್ತು ಆಡ್ರು ಅಂತೇಳಿ ಮನೆ ಇನ್ನೊಂದ್ಸರಿ ಸುಮ್ಮನೆ ಅದೇ ಹೆಪಿ ಜರ್ನಿ ಕಂದ ನಿನ್ನ ಜೀವನ ಚೆನ್ನಾಗಿರಲಿ ಚೆನ್ನಾಗಿ ಓದು ಮತ್ತೆ ಹೇಳ್ಬಿಡ್ತೀನಿ ಓದ್ಬೇಕು ಅಂತ ತಲೆ ತಗೋಬೇಡ. ವಿದ್ಯೆ ಎಷ್ಟತ್ತ ಅಷ್ಟೇ ಇರ್ತದೆ. ಓದಿದ್ರು ಸಾಕು. 92% ಬಂದಾಳೆ ಇವ್ರು ರಿವಲ್ಯೂಷನ್ ಹಾಕಪ್ಪ ನನ್ನ ಮಗ 92 ನನಗೆ ಚಿನ್ನದ ಪದವಿ ಕೊಟ್ಟಾಗ ಮಗನಿಗೆ ಸಾಕು ಅಂತ ನಾನು ಇವಳು ರಿವಲ್ಯೂಷನ್ಗೆ ಹಾಕು ಅಂತ. ತುಂಬ ತಲೆಗೆ ಎಡಿಟ್ ಮಾಡ್ಕೋಬೇಡ. ನಿಮ್ಗೇನು ತೊಂದರೆ ಇಲ್ಲ. ಬಟ್ ನೀವು ಬಿಸಿ ಬಿಸಿ ಊಟ ಮಾಡಬೇಕು. ನೆನಪಲ್ಲಿ ನಿನ್ನ ತಲೆ ಹೋಗ್ತಾ ಇರಲಿ ಒಳಗಡೆ ಇದ್ದು ನೀನು ಆದಷ್ಟು ಊಟ ಮಾಡ್ಕೊಳ್ಳಿ. ನೀರನ್ನ ಕುಡಿ. ಒಂದು ವೇಳೆ ಆ ಹಾಸ್ಟೆಲ್ ನಿನಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ಮನೆ ಬಂದು ಅಡ್ಡಿಲ್ಲ ತಮ್ಮ ಕಳ್ತಾನ ನಿನಗೆ ಊಟ ತಿಂಡಿ ಕರೆಕ್ಟಾಗಿ ಅಡ್ಜಸ್ಟ್ ಆಗಬೇಕು. ನಿಮಗೆ ಮತ್ತೆ ತೊಂದರೆ ಆಗಬಾರ್ದು ಅಂತ ಹೇಳ್ತೀನಿ ನೋಡಿ ನಾನು. ಕರೆಕ್ಟೇ ಮಗಳೇ ನಿನಗೆ ಅಲ್ಲಿ ಊಟ ತಿಂಡಿ ತೊಂದರೆ ಆದರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೇಳ್ಕೊ. ನಿನಗೆ ನೀವು ಓದ್ ಇಂಪಾರ್ಟೆಂಟ್ ಅವಳಿಗೆ ಆರೋಗ್ಯ ಇಂಪಾರ್ಟೆಂಟ್ ಸ್ವಾಮಿ ನಾನು ಹೇಳಿಲ್ವಾ ಕಂದ ಜಾಸ್ತಿ ಮಳೆ ಬಂದ್ರೆ ರಜಾ ಹಾಕ್ಸ್ತೀನಿ ಸ್ಕೂಲಿಗೆ ನಾನು ಇಲ್ಲಿದ್ದಾಗ. ಮತ್ತೆ ಮಗಳೇ ಇವಾಗ ಸಣ್ಣ ಮಗಳನ್ನು ಅಷ್ಟೇ ರಜಾ ಹಾಕ್ಸ್ತೀರ ಮಳೆ ಜಾಸ್ತಿ ಸರಿ ಹೋಗ್ತೀನಿ ಸಾಕಾ ಹ್ಯಾಪಿ ಜರ್ನಿ ಕಂದ. ಅಲ್ಲಿ ಸ್ಟಿಕ್ಕರ್ ಕೊಡ್ಬೇಕು. ಎಲ್ಲಿ ಮಲ್ಕೊಂಡ್ರೆ ಅಲ್ಲೇ ಅನ್ಸ್ಕೊಳ್ಳಿ. ದುರ್ಗಾ ಸ್ಥಳ ಅಂತೇಳಿ ಯಾರು ಬರೋಬಾರ್ದಾದ್ರೆ ದುರ್ಗಾ ಪರಮೇಶ್ವರಿಂದ ನೀವು ಯಾರು ಫ್ರೆಂಡ್ಸ್ ಕಳಿಸಿ ಯಾರು ಆರ್ಡರ್ ಬೇರೆ ಕೊಂಡಾರೋ ಅಲ್ಲಿ ನಿಮ್ಗೆ ಹೋಗ ಯಾರು ಹೇಳಿರು ಅಂತ ಬೇಡ ಅಲ್ಲಿ ಇರ್ತಾರೆ ಅಂತೇಳಿ ನಾನು ತೋರಿಸು ಮೊಬೈಲ್ ಇದೀನ ನನ್ನ ಮೊಬೈಲಲ್ಲಿ ಮೊಬೈಲ್ ಮನೆಯ ಹೆಂಗೆ ನೋಡಿ ಮನೆಗೆ ಹೋಗು ನಾನು ದೇವ್ರಿಗೆ ಹೇಳ್ಕೊಂಡೆ ನಮ್ಮ ಮಕ್ಕಳು ಹುಷಾರಾತಂದ್ರೆ ಗಿಣ್ಣ ಫಸ್ಟಿನ ಹಾಲು ಗಿಣ್ಣ ಕೊಟ್ಟು ಕಳಿಸ್ತಾನೆ ಅಂತ ಆ ಥರ ಗಿಣ್ಣ ಮಾಡಿ ಇವ್ರ ಮನೆಗೂ ಭಾಳ ಜನ ಅದ್ರ ಅಂತ ಎಡಿಗೂ ಜನರಿಗೆಲ್ಲ ಹಾಕತ್ ಊಟ ಮಾಡ್ತಾರಂತ ಹಾಲು ಗಿಣ್ಣ ಮಾಡಿ ಕೊಟ್ಟು ಕಳಿಸಿದ್ರೆ ನಮ್ಮ ಮನೆಯವ್ರ ಅಣ್ಣ 2 ದಿನ ಇದ್ದೋಗು ಇಟ್ಕೊಂತಾನವ ಇಟ್ಕೊಂಡ್ ಕಳಿಸ್ತಾನೆ ನಿಮ್ಮ ಮನೆಯವ್ರನ್ನ ಅಂತ ಹ್ಞೂ ಅಂತ ಹೇಳ್ಬಿಟ್ಟೆ ನಾನು. ನಮ್ಮ ಮನೆಯಲ್ಲಿ ಏನ್ ಹೇಳಿ ಬಂದ್ರೋ ಗೊತ್ತಿಲ್ಲ ಅವತ್ತೇ ವಾಪಸ್ ಬಂದ್ಬಿಟ್ರು. ನಮ್ಮ ಆಕಳು ಹುಚ್ಚಿನೂ ರಕ್ತನ ಒಯ್ಯೋದು ಸಗಣಿ ಹಾಕಿದ್ರು ರಕ್ತನ ಹಾಕೋದು. ಮತ್ ನನ್ ಮಗಳು 12 ವರ್ಷದ ಮಗಳು ಮಮ್ಮಿ ಪಪ್ಪ ಬಂದತ್ತಲ್ಲ ಅದಕ್ಕೆ ಹಿಂಗಾಗೈತ್ ಮಮ್ಮಿ ಫಸ್ಟ್ ನೀನು ದೇವ್ರಿಗೆ ಹೇಳ್ಕ ಮಕ್ಕ ತಕೊಂಡು 10 ರೂಪಾಯಿ ಅರಕೆ ಕಟ್ಟಿಟ್ಟೆ ತಿರಿ ಬೆಳಗ್ಗೆ ಆಕಳು ಹುಷಾರು ಮತ್ ನಾನ್ ಬಂದೆ ತಪ್ಪಾಗೈತವ ನಾನ ಬಂದ್ ಹಣ್ಣುಕಾಯಿ ಮುಂಗಾರ್ತೀನಿ ಮೊನ್ನೆ 10 ದಿನ ನಮ್ಮ ಮನೆಯವ್ರನ್ನ ಕೆಲ್ಸಕ್ಕೆ ಕಳ್ಸಿದೆ ನಾನು ಅಲ್ಲೆಲ್ಲ ಮಾಡ್ಕೊಂಡಿದ್ದೆ. ಅವ್ರ ಮನೆಯವ್ರು ಏನ್ ಕೆಲಸ ಮಾಡ್ತಾರೆ? ನಮ್ಮ ಮನೆಯವ್ರು ಇಲ್ಲಿ ಕಲ್ಲೆ ಅಲ್ಲಿ ದೇವಸ್ಥಾನ ಪೂಜೆ ಮಾಡ್ತಾರೆ. ನಮ್ಮ ಮನೆಯವ್ರು ವೀರಭದ್ರ ದೇವ್ರ ಗುಡಿ ಪೂಜೆ ಮಾಡ್ತಾರೆ. ಅವ್ರನ್ನೇ ಬಿಡಲ್ಲ ನಿನ್ ಬಿಡುತ್ತ ವೀರಭದ್ರ ದೇವ್ರ ಗುಡಿ ಪೂಜೆ ಮಾಡ್ತೇವೆ ನಾವು. ನಮ್ಮ ಮನೆಯವ್ರಿಗೆ ನಾನು ನನ್ನ ಮಕ್ಕಳು ಮಾಡ್ಕೊಂಡಿದ್ವಿ. ನನ್ನ ಮನೆಯವ್ರನ್ನ 10 ದಿನ ದೇವಸ್ಥಾನಕ್ಕೆ ಸೇವೆ ಮಾಡಕ್ ಕಳ್ಸಿದೆ. ಸ್ವಂತ ಊರು? ಸ್ವಂತ ಊರು ಹಂಸಬಾವಿ ಹಿರೇಕೆರೆ ತಾಲೂಕು ಹಂಸಬಾವಿ. ಈಗ ಹೇಳು. ಬಳಸ